ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಶಿವರುದ್ರ ಬಾಗಲಕೋಟ್ ಮಾತನಾಡಿ, ಕಾಂಗ್ರೆಸ್ ಮುಖಂಡರು ಮೊನ್ನೆ ಹೇಳಿಕೆ ಕೊಟ್ಟಿರುವುದನ್ನ ನಾನು ನೋಡಿದ್ದೇನೆ. ಅವರಿಗೆ ನಾನು ಪ್ರಶ್ನೆ ಮಾಡುತ್ತೇನೆ, ನೀವು ಎಷ್ಟು ಅನುದಾನ ತಂದಿದ್ದೀರಿ? ನೀವು ಯಾವಾಗ ತಂದಿದ್ದೀರಿ ಹೇಳಿ. ನಾವು 42 ಕೋಟಿ ರೂಪಾಯಿಯ ಪ್ರಗತಿ ಆಗಿತ್ತು. ವಿತ್ ರೆಕಾರ್ಡ್ಸ್ ಅಂಕಿ ಸಂಖ್ಯೆ ನಮ್ಮ ಹತ್ತಿರ ಇವೆ. ಅವರಿಗೆ ಬಹಿರಂಗವಾಗಿ ಸವಾಲ್ ಹಾಕುತ್ತೇನೆ. ನಿಮ್ಮ ಧರ್ಮ ಪತ್ನಿ ಮೇಯರ್ ಆದ ಮೇಲೆ ನೀವೇನು ಮಾಡಿದ್ದೀರಿ? ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಯತ್ನಾಳ್ರವರಿಗೆ ಬೈಯಲಾರದೆ ನಿದ್ದೆ ಹತ್ತುವುದಿಲ್ಲ. ನಾನೇನು ಪ್ರಶ್ನೆ ಮಾಡುತ್ತೇನೆಂದರೆ, ಮುಂದಿನ ಬಾರಿ ಅಬ್ದುಲ್ ರಜಾಕ್ ಹೋರ್ತಿ ಕ್ಯಾಂಡಿಡೇಟ್ ಆಗೋರೋ ಅಥವಾ ಹಮೀದ್ ಮುಷ್ರಿಫ್ ಕ್ಯಾಂಡಿಡೇಟ್ ಆಗೋರೋ ಎನ್ನುವುದು ಸ್ಪರ್ಧೆ ನಡೆದಿದೆ ಎನ್ನುತ್ತಲೇ ಮುಖಂಡ ಹಮೀದ್ ಮುಷ್ರಿಫ್ ಹಾಗೂ ರಜಾಕ್ ಹೋರ್ತಿರವರಿಗೆ ಟಾಂಗ್ ಕೊಟ್ಟರು. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಒಂದು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಅಂದ್ರೆ, ನಾಳೆ ನಡೆಯುವ ವಾರ್ಡ್ ನಂಬರ್ 29ರ ಉಪಚುನಾವಣೆ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳಾದಂಥ ಗಿರೀಶ್ ಪಾಟೀಲ್ ಅವರ ತಂದೆಯ ಅಕಾಲಿಕ ನಿಧನದಿಂದ ತೆರವಾದಂತಹ ಸ್ಥಾನದೊಳಗೆ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂಥ RS ಪಾಟೀಲ್ ಕುಚಬಾಳ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರ ಒಂದು ಸೂಚನೆ ಮೇರೆಗೆ ಈ ಒಂದು ಚುನಾವಣೆ ನಡೀತಾ ಇದೆ. ಸುಮಾರು 9 ಜನ ಆ ವಾರ್ಡಿನಲ್ಲಿ ಆಕಾಂಕ್ಷಿಗಳಾಗಿದ್ದರು. ಯಾಕಂದ್ರೆ ಬೈ ಎಲೆಕ್ಷನ್ ಇತ್ತು. ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸಹಜವಾಗಿ ಟಿಕೆಟ್ ಕೇಳೋದು ನಮ್ಮಲ್ಲಿ ವಾಡಿಕೆ. ಅವರು ಕೂಡ ನಮ್ಮ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವಗಳನ್ನು ಮೆಚ್ಚಿ ಆ 8 ಜನ ಏನು ನಮ್ಮ ಆಕಾಂಕ್ಷಿಗಳಿದ್ರು ಅವರೆಲ್ಲನೂ ಕೂಡ ಬೇಷರತ್ತಾಗಿ ತಾವು ನೀವು ಪಕ್ಷ ಮತ್ತು ಶಾಸಕರು ಏನು ನೀವು ಟಿಕೆಟ್ ಕೊಡ್ತೀರಿ ಆ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಹೇಳಿದ ಮೇಲೆ ನಮ್ದು ಯಾವುದೂ ಕೂಡ ಬಂಡಾಯ ಆಗಲಿಲ್ಲ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಿಸ್ತು ಐತೆ ಅನ್ನೋದು ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಚಂದ್ರು ಚೌಧರಿ ಅವರು ಇಲ್ಲೇ ಅದಾರ, ಅವರು ಪ್ರೆಸ್ ಮೀಟ್ ಒಳಗೆ ಬಂದಾರ. ಪಾಪು ಸಿಂಗ್ ರಜಪೂತ್ ಅವರು ಅದಾರ, ನಮ್ಮ ಅನಿಲ್ ನಾಯಕ್ ಅವರು ಅದಾರ. ಅವರು ಕೂಡ ಇವತ್ತು ಅಭ್ಯರ್ಥಿ ಎಷ್ಟು ಓಡಾಡತ್ತಲ್ಲ ಅಷ್ಟೇ ಅವರು ಕೂಡ ಪರಿಶ್ರಮ ವಹಿಸಿ ನಮ್ಮ 29ನೇ ವಾರ್ಡ್ನಲ್ಲಿ ಚುನಾವಣೆ ಕಣದಲ್ಲಿ ಅದಾರ. ಈಗಾಗಲೇ ನಮ್ಮ ಶಾಸಕರು 2 ದಿವಸ ಆ ವಾರ್ಡಿನ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ತಾಂಡಾಕ್ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಯಾಕೆ ವೋಟನ್ನು ಹಾಕಬೇಕು, ಈ ಚುನಾವಣೆ ಬೈ ಚುನಾವಣೆ ಒಳಗೆ ಯಾಕೆ ಅವ್ರಿಗೆ ಆರಿಸ್ತರ್ಬೇಕಂತೇಳಿ ನಾವೆಲ್ಲರೂ ಕೂಡ ಮತದಾರರಿಗೆ ವಿನಂತಿ ಮಾಡಿಕೊಂಡು ಮನೆಗೆ ಹೋದೆವು. ಒಂದು ಜನರ ಅಭೂತಪೂರ್ವವಾದಂಥ ವಿಶ್ವಾಸ ಪ್ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರ ಮೇಲೆ ಇರೋದ್ರಿಂದ ಎಲ್ಲ ಇವತ್ತಿನ ವಾರ್ಡಿನ ಜನ ನಿರ್ಧರಿಸ್ತಾರೆ. ನಾವು ಕೂಡ ನಿಮ್ದು ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ವಾರ್ಡ್, ಅಲ್ಲಿ ಮತ್ತೊಮ್ಮೆ ಕಮಲ ಅರಳೆ ಹರಡ್ತೈತಿ, ನಾನು ನಿಮ್ಗೆಲ್ಲ ಬೆಂಬಲ ಕೊಡಿಸ್ತೇವೆ ಅಂತೇಳಿ ಹೇಳ. ಯಾಕಂದ್ರೆ ಸುಮಾರು ಕೇವಲ ವಾರ್ಡಿನಲ್ಲಿ 42 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ತಗೊಂಡ. ನಮ್ಗೆಲ್ಲ ಗೊತ್ತಿರುವಾಗೆ 35 ಕೋಟಿ ಕಾಮಗಾರಿಗಳ ಮುಕ್ತಾಯ ಅದಾವು. ಇನ್ನೂ ಸ್ವಲ್ಪ ಕೆಲವೊಂದು ರನ್ನಿಂಗ್ ಅಂದ್ರೆ ಕೆಲಸ ನಡೀತಾ ಇದಾವೆ, ಪ್ರಗತಿಯಲ್ಲಿ ಇದಾವೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ಕೂಡ ವಿನಂತಿ ಮಾಡ್ತೀನಿ, ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವರು ಯುವಕರದಾರ, ಉತ್ಸಾಹಿಗಳದಾರ, ಎಲ್ಲ ಸಮಾಜದವರಿಗೆ ಬೇಕಾದವ್ರ, ಅವರಿಗೆ ನಿಮ್ಮ ಅತ್ಯುಮೂಲ್ಯವಾದಂತಹ ಮತವನ್ನು ಕೊಟ್ಟು ಅವರಿಗೆ ಆರಿಸಿ ತರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಅದ್ರ ಜೊತೆಗೆ ಈಗ ಇಬ್ಬರೇ ಕ್ಯಾಂಡಿಡೇಟ್ ಅದರಲ್ಲಿ, ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ. ನಾನು ಪ್ರಶ್ನೆ ಮಾಡ್ತೀನಿ, ಕಾಂಗ್ರೆಸ್ ಮುಖಂಡರು ಮೊನ್ನೆ ಅಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು. ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ಹೋರ್ತಿ ಅವರು ಏನಂದ್ರೆ, ಅಭಿವೃದ್ಧಿ ಮಾಡಿಲ್ಲ, ನಾವೇ ಬಂದು ರಾಜಾಜಿನಗರ್ನಾಗ ಡ್ರೈನೇಜ್ ಮಾಡೇವು, ರೋಡ್ ಮಾಡೇವು ಅಂತ ಹೇಳ. ನಾನು ಈ ಸದ್ ಪ್ರಶ್ನೆ ಮಾಡ್ತೀನಿ ಅವರಿಗೆ, ನೀವು ಎಷ್ಟು ಅನುದಾನ ತಂದಿರಿ, ನೀವು ಯಾವಾಗ ತಂದಿರಿ, ನೀವು ಡೇಟ್ ವೈಸ್ ಕೊಡ್ರಿ. ನಾವೇನು ಹೇಳಿದೆ 42 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ನಮ್ಮ ಕಡೆ ವಿತ್ ರೆಕಾರ್ಡ್ಸ್ ಪ್ರಗತಿಯಾಗಿದ್ದು ಎಲ್ಲ ಅಂಕಿ ಸಂಖ್ಯೆಗಳು ಕೂಡ ನಮ್ಮ ಹತ್ರ ಅದಾವ. ಅದಕ್ಕೆ ನಾವು ಅವ್ರು ಬಹಿರಂಗವಾಗಿ ಸವಾಲ್ ಹಾಕ್ತೇವೆ. ನೀವು ಏನ್ ಮಾಡಿರಿ, ನೀವು ಮೇಯರ್ ಆದ್ಮೇಲೆ ನೀವು ಕಾಂಗ್ರೆಸ್ ಮುಖಂಡದ್ರಿ, ನಿಮ್ಮ ಧರ್ಮ ಪತ್ನಿಯವರು ಮೇಯರ್ ಅದಾರ. ನೀವು ವಿನಾಕಾರಣ ಏನಾಗ್ಬಿಟ್ಟಿತ್ತು ಅಂದ್ರೆ, ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೈಲಾರದೆ ನಿದ್ದೆ ಎತ್ತುದಿಲ್ಲ ಯಾರಿಗೆ. ಯಾಕಂದ್ರ ಯಾವ ರೀತಿ ಭರಾಟೆ ಒಳಗದಾರ ಅಂದ್ರ, ನಮ್ಮ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು 2 ಸತಿ ಅವ್ರು ಕ್ಯಾಂಡಿಡೇಟ್ ಆಗಿ ಪರಾಭವಗೊಂಡಾರ. ಈಗ ಪ್ರಶ್ನೆ ಬಂದಿದ್ದು 3ನೇ ಸತಿಗೆ ಬಂದೈತಿ. ಆಂತರಿಕ ಕಚ್ಚಾಟ ಇವತ್ತು ಬಹಿರಂಗವಾಗೈತಿ. ಯಾಕಂದ್ರೆ 2 ದಿವಸ ಕಾಂಗ್ರೆಸ್ ಮುಖಂಡರು ಪಾದಯಾತ್ರೆ ಮಾಡಿದಾಗ ಅಧಿಕೃತ ಅಭ್ಯರ್ಥಿನೇ ಇದ್ದಿದ್ದಿಲ್ಲ ಅಲ್ಲಿ. ಯಾಕೆ ಬರಲಿಲ್ಲ ಅಧಿಕೃತ ಅಭ್ಯರ್ಥಿನೂ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ,
ಮುಂದಿನ ಸಲ ಅಬ್ದುಲ್ ರಜಾಕ್ ಫಾರ್ತಿ ಅವರು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ತಿರಲ್ಲ ನೀವು ಕ್ಯಾಂಡಿಡೇಟ್ ಆಗೋರು ಕಾಂಗ್ರೆಸ್ದು ಅಥವಾ ಅಬ್ದುಲ್ ಹಮೀದ್ ಮುಶ್ರೀಫ್ ಅವ್ರ ಕ್ಯಾಂಡಿಡೇಟ್ ಆಗೋರು ಅನ್ನೋದು ಸ್ವಲ್ಪ ಕಾಂಪಿಟೇಷನ್ ನಡೆದೈತಿ ಬಸವನಗೌಡರು ಬೆಳೆದ್ರಾಗ ಇಬ್ಬರು ನಡ್ಬಾರ. ಅದಕ್ಕೆ ನಾವು ಇದಕ್ಕೆ ಅದಕ್ಕೂ ಕಿವಿ ಕೊಡೋದಿಲ್ಲ. ನಮ್ಮ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಾವು ಎಲ್ಲಾ ಕಡೆ ಮಾಡ್ತೇವೆ. ಆರೋಪ ಮಾಡ್ತಾರ ಅವ್ರು ಬರೇ ಮೇಲೆ ಆರೋಪ ಮಾಡ್ತಾರೆ. ಬಸವನಗೌಡರಿಗೆ ಬೈಯೋದು, ಯಾಕಂದ್ರೆ ವಕಫ್ ಬೋರ್ಡ್ ಬಗ್ಗೆ ವಿಷಯ, ಯಾಕಂದ್ರೆ ಇಡೀ ರಾಜ್ಯ ರಾಷ್ಟ್ರದ ಗಮನ ಸೆಳೆದಿದಂತ ಐತಿ. ರೈತರಿಗೆ ಮಠಾಧೀಶರಿಗೆ ಇವತ್ತು ಅನ್ಯಾಯ ಆಗೈತಿ. ಅದರ ವಿರುದ್ಧ ಪ್ರಥಮ ಬಾರಿಗೆ ಧ್ವನಿ ಎದ್ದವರು ಬಸವನಗೌಡ ಪಾಟೀಲ್ ಅವರು, ಯಾವುದೇ ಪ್ರಶ್ನೆ ಇಲ್ಲ. ವಿಜಯಪುರ ನಗರದಲ್ಲಿ ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾನು ಹೇಳೋದಿಷ್ಟೇ, ಏನ ತಾವು ಹೇಳ್ತಿರಲ್ಲ ನಾವು ವಿದ್ಯುತ್ ಚಿತಾಗಾರ ಮಾಡಿವ, ನಮ್ಮ ಇನ್ನೊಬ್ಬರು ಮುಖಂಡರು ಮಾತಾಡ್ತಾರೆ ಅದ್ರ ಬಗ್ಗೆ. ನೀವು ಏನ್ ಹೇಳಿದ್ರಿ, ನಾವು ಅಷ್ಟು ಡೆವಲಪ್ಮೆಂಟ್ ಮಾಡೇವಿ ಇಷ್ಟು ಮಾಡೇವಿ ಅಂತ, ಅದಕ್ಕೆ ಅಂಕಿ ಸಂಖ್ಯೆವಾಗಿ ಬರ್ರಿ. ನಿಮ್ಗೆ 29 ವಾರ್ಡ್ ಬೈ ಎಲೆಕ್ಷನ್ ಬಂದ ನೆನಪಾಯ್ತಲ್ಲ, ಇಷ್ಟು ದಿವಸ ಏನ್ ಮಾಡಿದ್ರಿ ನೀವು? 1 ವರ್ಷ ಅಧಿಕಾರನಾಗ ಇದಿರಲ್ಲ, ನೀವು ಟಾಂಗಾ ತೊಗೊಂಡ್ ಬಂದ್ರಿ ಮನೆಯಿಂದ, ನಮ್ಗೆ ವೆಹಿಕಲ್ ಇಲ್ಲ ಅಂತ ಮೇಯರ್ ಅವರು ಇಡೀ ರಾಜ್ಯದ ಗಮನ ಸೆಳೆದ್ರಿ. ವೆಹಿಕಲ್ ಬೇಕು ಅಂತ ಟಾಂಗಾನ ಬಂದ್ರಿ. ವೆಹಿಕಲ್ ಬತ್ತು. ವೆಹಿಕಲ್ನಾಗ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ನಿಮ್ದು? ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ವೆಹಿಕಲ್? ಎಷ್ಟು ವಾರ್ಡ್ನಾಗ ವಿಸಿಟ್ ಮಾಡಿರಿ? ಎಷ್ಟು ವಾರ್ಡ್ಗಳಿಗೆ ಡೆವಲಪ್ಮೆಂಟ್ ಮಾಡಿರಿ? ಸಾಮಾನ್ಯ ಸಭೆ ಬಿಟ್ಟು ನೀವು ಪೂಜ್ಯ ಮಹಾಪೌರರು ಸಾಮಾನ್ಯ ಸಭೆ ಬಿಟ್ಟು ನೀವು ಮಹಾನಗರ ಪಾಲಿಕೆ ಕಟ್ಟಿ ಯಾವಾಗಾರು ಎತ್ತೀರಾ? ಕಾಂಗ್ರೆಸ್ ಮುಖಂಡರವರು ಮನೆಯವರು ಹಿಂಭಾಗದಿಂದ ಆಡಳಿತ ನಡೆಸ್ತಾ ಇದಾರೆ. ಇವತ್ತೆಲ್ಲ ಜಗತ್ ಜಾಹೀರ್ ಐತಿ. ನೀವೇನ್ ಆಡಳಿತ ನಡೆಸಿರಿ? ಅದು ಉತ್ತರ ಕೊಡ್ರಿ. ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ, 29ನೇ ವಾರ್ಡ್ ಒಳಗ ನಾವು ಚಂದ್ರ ಸೂರ್ಯ ಎಷ್ಟು ಪ್ರಚಲಿತನೋ ಅಷ್ಟೇ ನಮ್ಮ 29ನೇ ವಾರ್ಡ್ನಾಗ ನಮ್ಮ ಅಭ್ಯರ್ಥಿ ಆರಿಸಿ ಬರೋದು ಸದಸ್ಯದ್ದ. ಅದಕ್ಕೆ ನಾವೆಲ್ಲ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಬೂತ್ ಸಮಿತಿ ಇರ್ಬೋದು, ಪೇಜ್ ಪ್ರಮುಖ ಇರ್ಬೋದು, ಅಥವಾ ಮನೆಗೆ ಹೋಗಿ ನಾವೆಲ್ಲರೂ ಕೂಡ ಮತದಾರರಿಗೆ ಹೇಳುವಂತ ಕೆಲಸ ಮಾಡೇವು. ಗತಾಯವಾಗಿ ನಾವು ಅಲ್ಲಿ ಗೆಲ್ತೇವೆ, ಅದ್ರೊಳಗೆ ಯಾವುದೇ ಪ್ರಶ್ನೆ ಇಲ್ಲ. ಅದು ಕೇಳಿದ್ರಿ, ಪ್ರಶ್ನೆ ಮಾಡಿದ್ರಿ ಅತಿವೃಷ್ಟಿ ಸಲುವಾಗಿ. ಈಗ 54 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರಾಜ್ ಕಾಲೇಜ್ ಒತ್ತಿರ್ತೀವಿ. MB ಪಾಟೀಲ್ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಬಂದು ಏನ ಫ್ಲಡ್ ಬಂದಂತ ಸ್ಥಳ ವಿಸಿಟ್ ಮಾಡಿದ್ರು. 54 ಜನರಿಗೆ ನೋಟಿಸ್ ಕೊಟ್ಟಾರ. ನೋಟಿಸ್ ಯಾರು ಕೊಡಬೇಕು? ಮಹಾನಗರ ಪಾಲಿಕೆ ಕೊಡಬೇಕು ಇಲ್ಲ ನೋಟಿಸ್? ನೀವು ಪ್ರಾಚೀನ ಸ್ಮಾರಕ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಡ್ತೀರಿ. ಅತಿ ಹೆಚ್ಚು ಅತಿಕ್ರಮಣ ಆಗಿದ್ದೆ ಮೇಯರ್ ಅವ್ರ ವಾರ್ಡ್ನಾಗ, 34 ನಂಬರ್ ವಾರ್ಡ್ನಾಗ. ನೀವು ಬಂದು ನೋಡ್ರಿ, ಇವತ್ತಿನ ದಿವಸ ಅವ್ರು ವಾಡಿ ತೋರಿಸ್ತೀನಿ. ಎಲ್ಲ ಬಂದ್ರೆ ಇಬ್ರಾಹಿಂ ರೋಜೆ ಹಿಡ್ಕೊಂಡು ಸ್ಟಾರ್ಟ್ ಆದ್ರ ಪೂರಾ ಶಿವಾಜಿ ಸರ್ಕಲ್ ಮಠನೂ ಬರ್ತೈತಿ. 54 ಪ್ರಾಪರ್ಟಿ ಒಳಗೆ ನಾವು ನಮ್ಮ ಶಾಸಕರು ಹೇಳ್ಯಾರ, ನಾವು ಹೇಳೇವು, ನಾವು ಜನರಲ್ ಬಾಡಿ ಒಳಗೆ ಹೇಳ್ಬಿಟ್ಟೆವು ಯಾರೇ ಅತಿಕ್ರಮಣ. ಯಾಕಂದ್ರೆ ಒಂದು ಬರೇ ಕೆಲವೇ ಗಂಟೆ ಮಳೆ ಬಿದ್ರೆ ಇಡೀ ವಿಜಯಪುರ 7-8 ವಾರ್ಡ್ಗಳು ನೀರಲ್ಲಿ ಮುಳುಗುದು. ನೀವು ಹೇಳ್ತೀರಿ ಅತಿಕ್ರಮಣ ತೆಗಿರತ್ ಹೇಳ್ತೀರಿ. MB ಪಾಟೀಲ್ ಜೊತೆ ನೀವು ಮೇಯರ್ ಇದ್ರಲ್ಲ, ನೀವು ಮಹಾನಗರ ಪಾಲಿಕೆ ನೋಟಿಸ್ ಯಾಕೆ ಕೊಡ್ಲಿಲ್ಲ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನಿಂತ ನೀವು ನೋಟಿಸ್ ಕೊಟ್ರಿ. ಯಾಕಿದ್ರು ತಾರತಮ್ಯ ಯಾಕೆ ಮಾಡಿದ್ರಿ? ನೋಟಿಸ್ ಕೊಡೋರು ನೀವೇ. ಅಂದ್ರೆ ಬರೀ ಮಾಧ್ಯಮದೊಳಗೆ ಜನರಿಗೆ ಇಷ್ಟೇ ನೀವು ಕಣ್ಣೀರು ಹೊರಿಸೋರ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಯಾಕೆ ಕೊಟ್ರಿ? ಅವರು ಅತಿಕ್ರಮಣ ತೆಗಿತಾರ? ಮಹಾನಗರ ಪಾಲಿಕೆ ಅವ್ರು ತೆಗಿಬೇಕು. ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ಅವು ಅತಿಕ್ರಮಣ ತೆಗಿರಿ. ಯಾಕಂದ್ರೆ ತಮ್ಮ ವಾರ್ಡ್ ಮತದಾರ ಅದಾರ, ಅವ್ರ ಇವ್ರ ವಿರುದ್ಧ ತಿರುಗಿ ಬೀಳ್ತಾರ ಒಂದು ಭಯ ಮೇಯರ್ ಅವ್ರಿಗೆ. ಮೇಯರ್ ಅವ್ರಿಗೆಲ್ಲ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ವಾರ್ತಿ ಅವರಿಗೆ ಅತಿಕ್ರಮಣ ಆಗಿದ್ದು ತೆಗಸ್ರಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಿಡ್ರಿ, ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ರಿ, ಕಾರ್ಯಾಚರಣೆ ಮಾಡ್ರಿ. ಅದಕ್ಕೆ ನಾವೆಲ್ಲ ಬೆಂಬಲ ಐತಿ. ಯಾಕಂದ್ರೆ ಅನೇಕ ಜನ ಇವತ್ತು ಫ್ಲಡ್ ದಿನ ಮುಳುಗುದು. ನೀವು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಒಂದು ಕೂಸ ಒಳಚರಂಡಿ ಬಿದ್ದು ಸತ್ತು, ಹೌದಾ? ನೀವೇ ಮೇಯರ್ ಇಲ್ಲ, ಅದಕ್ಕೆ ಯಾರು ಅಪರಾಧ? ಯಾರು ಅದಕ್ಕೆ? MB ಪಾಟೀಲ್ ಕೊಟ್ಟಂತ ದುಡ್ಡು ಕೂಡ ಕಾಂಪಿಟೇಷನ್ ಮಾಡಿದ್ರಿ ಇಬ್ರು ಮುಂದಿನ ಬಾವಿ ಯಾರು ಶಾಸಕರು ಗೊತ್ತಿಲ್ಲ ನನಗೆ. ನೀವೇನ್ ಕೊಟ್ರಿ? ಮಹಾನಗರ ಪಾಲಿಕೆಯಿಂದ ನೀವೇನ್ ಕೊಟ್ರಿ? ಅದಕ್ಕೆ ನಾವು ಹೇಳಿದೆವು, ಅದಕ್ಕೆ ಡೆವಲಪ್ಮೆಂಟ್ ನಾವು ತಾರತಮ್ಯ ಇಲ್ಲ. ಎಲ್ಲಿ ಬಾಧಿತ ಐತಿ, ಎಲ್ಲಿ ಏನು ಫ್ಲಡ್ ಬಂದು ಎಲ್ಲಿ ಹಾನಿ ಆಗೈತಿ ಅಲ್ಲಿ ಕೆಲಸ ತಗೋರಿ, ಅಲ್ಲಿ ಕೆಲಸ ಮಾಡಿ. ಅದಕ್ಕೆ ಸಹಮತ ಇದೆವು. ಒಂದಂತ 15 ಪ್ಯಾನಲ್ಸ್ ನಾವು ಯಾರು ವಾಡಿ ಕೇಳಿಲ್ಲ. ಅವ್ರೇನ್ ಹೇಳಿದ್ರು, ದೊಡ್ಡ ಡ್ರೈನ್ ಮಾಡ್ತೇವೆ, ವಿಜಯಪುರ ಮೂಲ ಸಮಸ್ಯೆ ಐತಿ, ನಾವು ಅಲ್ಲಿ ಬಳಕೆ ಮಾಡ್ತೀವಿ, ದೊಡ್ಡ ಅಮೌಂಟ್ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು, ಒಪ್ಕೊಂಡು ನಾವೆಲ್ಲರೂ ಕೊಟ್ಟೇವೆ, ಬಿಟ್ಟು ಕೊಟ್ಟೇವೆ ರೊಕ್ಕ. 15 ಫೈನಾನ್ಸ್ ಒಳಗೆ 15 ಫೈನಾನ್ಸ್ ಮೇಯರ್ ಭಾರತೀಯರ ಮನೆಯವರು ಅದಾರ ಸರ್. ಅವ್ರು ಮಾತಾಡ್ಯಾರ. ಮೊನ್ನೆ ನಮಗ ಪತ್ರಿಕಾಗೋಷ್ಠಿ ಅವ್ರೆ ಮಾತಾಡ. ಅಲ್ಲ ಸರ್, ಮಾಧ್ಯಮದವ್ರ ಮುಂದೆ ಎಲ್ಲಿ ಮೇಯರ್ ಬರ್ತಾ ಇದಾರೆ? ಬಂದಾಗ ಭಾರತೀಯರಿದ್ರು, ಮೇಯರ್ ಇದ್ರು. MB ಪಾಟೀಲ್ ದೊಡ್ಡ ವಿಷಯ ಬಂದಾಗ ಅಬ್ದುಲ್ ರಜಾಕ್ ಭಾರತೀಯರು ಇದ್ರು, ಅವರು ಮೇಯರ್ ಇದ್ರು. ನಿನ್ನೆ ತಪ್ಪು ಹೇಗೆ ಕೊಟ್ಟವ್ರು ಯಾರು? ಹೇಗೆ ಕೊಟ್ಟವ್ರು ಯಾರು? ಅದಕ್ಕೆ ಕಾಂಗ್ರೆಸ್ ಮುಖಂಡರು ಸರ್ ಬರೀ ಸಮೀಕ್ಷೆ ಮಾಡ್ಯಾರ. ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಏನ ನಮ್ಮ ಭೂ ಮಾಪನ ಇಲಾಖೆ ಬರ್ದಿತ್ಲ, ಅವರು ಒತ್ತುವರಿದು ಯಾವ ಬಾಧಿತ ಆಗ್ಯಾವ ಅವಕ್ಕೆಲ್ಲ ನೋಟಿಸ್ ಕೊಟ್ಟಾರ.
ಆ ನೋಟಿಸ್ ಕೊಟ್ಟಿದ್ ಪ್ರತಿ ಐತಿ. ಅದಕ್ಕೆ ನಾನೇನ್ ಕೇಳಿದೆ, ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ಬೇಕಲ್ಲ, ಯಾಕೆ ನೀವು ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆ ನೋಟಿಸ್ ಯಾಕೆ ಕೊಟ್ರಿ? ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ರಿ. ನಮ್ JCBಗಳದಾವ, ಸಿಬ್ಬಂದಿಗಳದಾವ, ರಾಜ್ ಕಾಲೇಜ್ ಒತ್ತುವರಿ ತೆಗಿರಿ. ವಿಜಯಪುರ ಯಾರಿರ್ಲಿ, ಅವ್ರು ನಮ್ಮ ಮನೆ ಇರ್ಲಿ, ನಮ್ಮ ಇರ್ಲಿ, ಯಾವೇ ಪ್ರಭಾವ ಇರ್ಲಿ, ಎಲ್ಲ ಒತ್ತುವರಿ ತೆಗಿರಿ. ನಾವು ಜನರಲ್ ಪಾಟೀಲ್ರು ಬಹಳ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಮಾಧ್ಯಮದವ್ರ ಎದುರಿಗೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳನ್ನ ಹೇಳಿದ್ದಾರೆ. ರಾಜಕಾಲುವೆ ನನ್ನ ಮನೆಗೆ ಬಂದ್ರು ಕೂಡ ತೆಗಿಬೇಕು ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳಿದ್ದಾರೆ. ಸರ್, ಎಷ್ಟೇ ಫ್ಲಡ್ ಬಂದು ಎಷ್ಟು ಸತಿ MB ಪಾಟೀಲ್ ಈ ವಿಷಯಗಳು ಹೇಳ್ಯಾರ? ಆ ಪ್ರಶ್ನೆ ಮಾಡ್ತೀನಿ. ಫ್ಲಡ್ ಬಂದು 2 ದಿವಸ ಆಯ್ತು, 2 ತಿಂಗಳಾಯ್ತಲ್ಲ ಬಂದೋಗಿ. ಒತ್ತುವರಿ ಯಾಕೆ ಇರಲ್ಲ? ಯಾಕೆ ಇಚ್ಛಾಶಕ್ತಿ ಯಾಕೆ ಬರ್ತೈತಿ? ಯಾಕೆ ನಿಮ್ ವಾರ್ಡ್ ಐತಿ, ನಿಮ್ ವಾರ್ಡ್ನಾಗ ನಿಮ್ ಒಟ್ರಸ್ ಅತಿಕ್ರಮಣ ಮಾಡ್ಕೊಂಡಾರೋ ಏನ್ ಅದಕ್ಕ? ಯಾಕೆ ನಿಮ್ ಮಹಾನಗರ ಪಾಲಿಕೆಯಿಂದ ಯಾಕೆ ನೋಟಿಸ್ ಕೊಡ್ಲಿಲ್ಲ? ಸರ್ವೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆ ಯಾಕೆ ನೋಟಿಸ್ ಕೊಟ್ರಿ? ಅದನ್ನು ಪ್ರಶ್ನೆ ಮೂಡ್ತಿದ್ದಲ್ಲ. ಯಾರು ಸರ್? ಸರ್, ನಾವು ಒಟ್ಟು ಸದಸ್ಯರು ಮಹಾನಗರ ಪಾಲಿಕೆ ಒಳಗೆ ವಿರೋಧ ಪಕ್ಷ ಇದ್ಕೊಂಡು ಏನು ಸಾಮಾನ್ಯ ಸಭೆ ಇರ್ಬೋದು, ನಾವೆಲ್ಲ ಜಂಟಿಯಾಗಿ ಹೋರಾಟ ಮಾಡೇವು. ಇವತ್ತ ರಾಜು ಮಗಿಮಠ್ ಅವ್ರು ಹೇಳಿಲ್ಲ, ಒಂದು ನಮ್ಮ ಪುನರ್ವಸತಿ ಕೇಂದ್ರ ಒಳಗ ನಮ್ಮ ಒಬ್ಬ ಸಿಬ್ಬಂದಿ ಏನು ಪೂರಾ ಪುನರ್ವಸತಿ ಒಳಗ ಸುಮಾರು ಒಂದು ಅನೇಕ ಪ್ರಾಪರ್ಟಿಗಳ ಬಗ್ಗೆ, ಆ ಪ್ರಾಪರ್ಟಿಗಳ ಏನಿದೆ ಅಂದ್ರೆ ಫಾರ್ಮ್ ನಂಬರ್ 2 ಅನ್ನೋ ನಂಬರ್ದು ಹೆಸರು ಸೇರಿಸಿ ಅವ್ರ ಹೆಸರಲ್ಲಿ ಉತ್ತಾರ ಮಾಡಿಕೊಡುವಂತ ಅವ್ಯವಹಾರ ಮಾಡಾತಿವ್ರು. ಅದು ಪತ್ರಿಕೆ ಒಳಗೂ ಬಂದೈತಿ, ನೀವು ಸಾಮಾನ್ಯ ಸಭೆಯೊಳಗೆ ಯಾರು ಬಂದಿದ್ದು ನಿಮಗೂ ಗೊತ್ತೈತಿ. ಅದನ್ನು ಖಂಡಿಸಿ ನಾವು ಅಂಕಿ ಸಂಖ್ಯೆ ಸಮೇತವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ನಾವು ಸಸ್ಪೆಂಡ್ ಆಗ್ಯಾನಪ್ಪ ಸಿಬ್ಬಂದಿ. 3 ಮಂದಿಗೆ ನೋಟಿಸ್ ಕೊಟ್ಟರೆ ತನಿಖೆ ಹಂತದೊಳಗೈತಿ. ನಾವು ಹೋರಾಟ ಮಾಡಿದ್ರ ಸಲುವಾಗಿ ಇವತ್ತ ಮಹಾನಗರ ಪಾಲಿಕೆಗಳಿಗೆ ಯಾರೇ ಬೇಕಾಬಿಟ್ಟಿಯಾಗಿ ಫಾರ್ಮ್ ನಂಬರ್ 2 ಕೊಡೋದು, 1 ನಂಬರ್ ಕೊಡೋದು ಬಂದಾಗಿತ್ತು. ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ವಿರೋಧ ಪಕ್ಷವಾಗಿ ವಿಜಯಪುರ ನಗರಕ್ಕೆ ಏನು ಧ್ವನಿ ಆಗ್ಬೇಕು, ಏನು ಜನರ ಸಮಸ್ಯೆಗೆ ಏನು ಸ್ಪಂದಿಸಬೇಕು ಅವು ಮಾಡುವಂತ ಕಾರ್ಯ ಮಾಡ್ಯಾವ. ಇವತ್ತು ಮುಖ್ಯ ವಾಹನಗಳಿಲ್ಲ, 2 ಮುಖ್ಯ ವಾಹನಗಳು ತಗೋ ಫಸ್ಟ್ ಸಭೆಗಳು ಹೇಳ್ಯಾವ ನಾವು. ಇವರಿಗೆ ಮೇಯರ್ರಿಗೆ ಗಾಡಿ ತಗೊಂಡ್ರು, ನಮ್ಗೇನ್ ಅಭ್ಯಂತರಿಲ್ಲ. ಅದು ಅಡ್ಡಾಡ್ಲಿ, ಅವರು ಅಡ್ಡಾಡಕ್ ಡೆವಲಪ್ಮೆಂಟ್ ಸಲ ಅಡ್ಡಾಡಬೇಕು, ಅಡ್ಡಾಡ ಪ್ರಶ್ನೆ ಇಲ್ಲ. ಮುಖ್ಯ ವಾಹನ ಬೇಕಂತ ಹೇಳಿದೆವು, ಅದು ಅಲ್ಲಿಲ್ಲ. ನಮ್ಮ ವಿಜಯಪುರ ನಗರ ಒಳಗೆ ಸುಮಾರು 15,000 ಗಿಡಗಳನ್ನ ಹಚ್ಚಾರ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು. ಆ ಗಿಡಕ್ಕೆ ನೀರು ಹಾಕಕ್ಕೆ ಒಂದು ಟ್ಯಾಂಕರ್ ಇದ್ದಿದ್ದಿಲ್ಲ, ಅದನ್ನು ಸಾಮಾನ್ಯ ಸಭೆ ಒಳಗೆ ಪ್ರಶ್ನೆ ಮಾಡಿ ಹೋರಾಟ ಮಾಡಿ 2 ಟ್ಯಾಂಕರ್ಗಳು ಸ್ಯಾಂಕ್ಷನ್ ಮಾಡಿದ್ವಿ. ಈ ರೀತಿ ಸಾರ್ವಜನಿಕ ಬೇಕಾದಂತಹ ಹೋರಾಟಗಳನ್ನು ನಾವು ಮಹಾನಗರ ಪಾಲಿಕೆಗೆ ಒಟ್ಟು ಸದಸ್ಯರು ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಿ ಜನರ ಸಮಸ್ಯೆಗೆ ಇರ್ಬೋದು, ಅಲ್ಲಿ ಆಡಳಿತ ಚುರುಕು ಮುಟ್ಟಿಸೋದಿರ್ಬೋದು, ಆಡಳಿತ ಯಂತ್ರ ಏನು ಕುಸಿದಿತ್ತು ಅದು ಚುರುಕು ಮುಟ್ಟಿಸಿ ಒಂದು ಒಳ್ಳೆ ಮಹಾನಗರ ಪಾಲಿಕೆ ಮಾಡುವಲ್ಲಿ ನಮ್ದು ವಿರೋಧ ಪಕ್ಷದ ನಾವೆಲ್ಲರೂ ಸದಸ್ಯರು ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ, ಮಾಡ್ಕೊಂಡು ಬಂದಿವಿ. ಇನ್ನೊಂದು ಪ್ರಮುಖವಾಗಿ ಈಗ ನಗರ ಶಾಸಕರು ಅದ್ಭುತವಾದಂತಹ ರಸ್ತೆಗಳನ್ನ ಮಾಡಿದ್ದಾರೆ. ಈಗ ಮತ್ತೆ ನಡಕ ಹಡ್ಡಿಸ್ಲಕತ್ತಾರ, ಎಲ್ಲಿ ಬೇಕಾದ್ರೆ ನಡ್ಡಕತ್ತಾರ. ಇಲ್ಲ ಅದು ಏನಾಗಿದೆ, ಜಿಯೋ ಕಂಪನಿ ನಮ್ಮ ಶಾಸಕರು ವಿಜಯಪುರ ನಗರದೊಳಗ ರಸ್ತೆ ಮಾಡ್ಬೇಕಾದ್ರೆ ಮೊಟ್ಟ ಮೊದಲು ಎಲ್ಲಾ ಆಫೀಸರ್ಸ್ಗಳು ಸಂಬಂಧಪಟ್ಟಂಗೆ KE ಇರ್ಬೋದು, ಹೆಸ್ಕಾಂ ಇರ್ಬೋದು, ವಾಟರ್ ಬೋರ್ಡ್ ಇರ್ಬೋದು, ಎಲ್ಲರೂ ಸಭೆ ತಗೊಂಡು ಅವ್ರಿಗೆ 2 ತಿಂಗಳು ಗಡುವು ಕೊಟ್ಟು ನೀವೇನೇ ರಸ್ತೆ ಒಳಗೆ ವೈರ್ ಹಾಕೋಬೇಕು, ಕೇಬಲ್ ಹಾಕಬೇಕು ಮುಂಚೆನೆ ತಿಳಿಸಂತ ಹೇಳಿದ್ರು. ಆ ಪ್ರಕಾರವಾಗಿ ಮತ್ತೆ ನಾವು ಎಲ್ಲೇ ಕೂಡ ರಸ್ತೆ ನೀರಿಂದಿರ್ಲಾರ್ದಂಗೆ ಏನ ಶಾಸಕರ ಕಾಮಗಾರಿ ದೊಡ್ಡ ರಸ್ತೆಗಳಿರ್ಬೋದು, ಆಂತರಿಕ ರಸ್ತೆ ಅಲ್ಲ, ಅವು ನೀರು ಸರಾಗವಾಗಿ ಹೋಗುವ ದೃಷ್ಟಿಕೋನ ಇರ್ಬೋದು, ಆ ರಸ್ತೆಗಳ ನಡಬರ್ಕ ಸೌಂದರ್ಯೀಕರಣಕ್ಕೆ ಗಿಡಗಳು ಹಚ್ಚೋದಿರ್ಬೋದು, ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಬಸ್ ಶೆಲ್ಟರ್ಗಳಿರ್ಬೋದು. ಈ ರೀತಿ ವಿಜಯಪುರ ನಗರ 10 ವರ್ಷಗಳಿಂದ ಏನು ಅಭಿವೃದ್ಧಿ ಆಗಿತ್ತು ಎಂದೂ ಆಗಿದ್ದಿಲ್ಲ. ಆ ದೃಷ್ಟಿಕೋನ ಇಟ್ಕೊಂಡು ನೀವೆಲ್ಲ ಮಾಧ್ಯಮದವರು ಬರೆದಿರಿ. ಮೊನ್ನೆ ಇಡೀ ನಮ್ಮ ದೇಶಕ್ಕೆ ಅತಿ ಸ್ವಚ್ಛ ಗಾಳಿ ಒಳಗೆ ವಿಜಯಪುರ ಪ್ರಥಮ ಸ್ಥಾನ ಪಡೆದಿದ್ದಂತ ನಮಗೂ ಕೂಡ ಹೆಮ್ಮೆ ಐತಿ. ಇದೆಲ್ಲ ಆಗಬೇಕಾದ್ರೆ ಇವೆಲ್ಲಾನು ರಸ್ತೆ ಧೂಳು ಮುಖ್ಯ ಪಾತ್ರ MB ಪಾಟೀಲ್ ಸಾಹೇಬ್ರು ಐತಿ. ಪಕ್ಷಾತೀತ ಹೇಳ್ತಿದ್ರ ವಿರೋಧ ಮಾಡಿವು, ಅಜೆಂಡಾ ಏನದವು ಎಲ್ಲ ಪತ್ರ ಸಂಖ್ಯೆ ಅಧಿಕೃತವಾಗಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಗೆ ಕೆಲವೇ ದಿನದೊಳಗೆ ನಾವು ಪತ್ರಿಕಾಗೋಷ್ಠಿ ಕರೆದು ನಾವ್ ಏನ್ ಮಾಡೇವಿ ಏನಿಲ್ಲ ನಿಮ್ಗೆ ನಾವು ವಿವರವಾಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.